ನಮಸ್ಕಾರ ಸ್ನೇಹಿತರೆ. ದೇವರ ನಾಡಿನಲ್ಲಿ ಭೀಕರ ಭೂಕುಸಿತಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ. ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ 29 ಮಕ್ಕಳು ಸೇರಿದಂತೆ 316 ಮಂದಿ ಸಾವನ್ನಪ್ಪಿದ್ದಾರೆ. ಕೆಲ ಮೃತದೇಹಗಳು ನೀರಿನಲ್ಲಿ ರಾಶಿ ರಾಶಿ ತೇಲಿ ಬರುತ್ತಿದೆ. ಇನ್ನು ಕೆಲ ಕಂದಮ್ಮಗಳ ಮೃತದೇಹಗಳು ಮಣ್ಣಿನಡಿ ಸಿಲುಕಿವೆ. ಈ ಭಯಾನಕ ದುರಂತದ ಬಗ್ಗೆ ಕೆಲ ವರ್ಷದ ಹಿಂದೆ ಮಾನಸಿಕ ಅಸ್ವಸ್ಥನೋರ್ವ ಭವಿಷ್ಯ ನುಡಿದಿದ್ದ ಎನ್ನುವ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗುತ್ತಿದೆ. ಈತನ ಮಾತುಗಳನ್ನು ಯಾರೂ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಅಳುತ್ತಾ ಚೀರುತ್ತಾ ಸತ್ಯದ ಸ್ಥಿತಿಯನ್ನು ಮೊದಲೇ ತಿಳಿಸಿದ್ದ. ಆ ವ್ಯಕ್ತಿ ಹೇಳಿರುವುದು ಮಲಯಾಳಂನಲ್ಲಿದೆ. ಅದರ ಅರ್ಥ ಹೀಗಿದೆ: ಯಾರಿಗೂ ಸಮಯವೇ ಇಲ್ಲ, ಎಲ್ಲರೂ ಹಣ ಮಾಡುವುದರಲ್ಲೇ ತಲ್ಲೀನರಾಗಿದ್ದಾರೆ. ಕಂತೆ ಕಂತೆ ಹಣ ಸಂಪಾದಿಸಿ ದೊಡ್ಡ ಅರಮನೆಯನ್ನೇ ಕಟ್ಟುತ್ತಿದ್ದಾರೆ. ಆ ಅರಮನೆಯೊಳಗೆ ಈ ನೋಟಿನ ಕಂತೆಯನ್ನು ಸೇರಿಸಿ ಇಡುತ್ತಿದ್ದಾರೆ. ಆದರೆ ನೆನಪಿರಲಿ, ಆ ದುಡ್ಡಿನ ಕಂತೆ ಹೊಡೆದರೆ ನೀರು, ಮಣ್ಣು, ಕಲ್ಲು ಪ್ರವಾಹ ರೀತಿಯಲ್ಲಿ ಅದು ಮರಣದ ಓಟವಾಗುತ್ತೆ. ಈ ಮೃತ್ಯುವಿನ ಓಟಕ್ಕೆ ಎಲ್ಲವೂ ನಾಶವಾಗುತ್ತೆ. ನೀವು, ನಿಮ್ಮ ಕುಟುಂಬ, ಗ್ರಾಮ ಎಲ್ಲವೂ ಪೂರ್ತಿಯಾಗಿ ನಾಶವಾಗುತ್ತೆ. ನೀವು ಸಂಪಾದಿಸಿದ ಎಲ್ಲ ಆಸ್ತಿ ಸಂಪತ್ತು ಎಲ್ಲವೂ ನೀರಲ್ಲಿ, ಮಣ್ಣಲ್ಲಿ ಕೊಚ್ಚಿ ಹೋಗುತ್ತೆ. ಅದಕ್ಕೆ ಈ ದುರಂತವನ್ನು ಮೊದಲು ತಡೆಯಿರಿ. ಯಾರಾದರೂ ನೋಡಿ, ಏನಾದರೂ ಪ್ರಯತ್ನಿಸಿ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಸಾಯುತ್ತಾರೆ. ಬಡವ, ಶ್ರೀಮಂತ ಎಲ್ಲರೂ ನಾಶವಾಗುತ್ತಾನೆ. ಹೋಗಿ ತಡೀರಿ, ಇಲ್ಲ ಅಂದರೆ ಎಲ್ಲರೂ ಒಂದಲ್ಲ ಒಂದು ದಿನ ನೀರಿನಲ್ಲಿ ತೇಲುತ್ತೀರಿ. ಈ ಕೆಸರಿನಲ್ಲಿ ಮಣ್ಣಾಗುವುದು ಖಚಿತ. ಅದನ್ನು ತಡೀರಿ, ಹೋಗಿ ತಡೀರಿ, ಯಾರಿಗೂ ಸಮಯವೇ ಇಲ್ಲ ಎಂದು ಅಳುತ್ತಾ ನಗುತ್ತಾ ಚೀರುತ್ತಾ ಹೇಳಿದ್ದಾನೆ. ಇನ್ನು ಇವರ ಮಾತುಗಳು ಅಕ್ಷರಶಃ ನಿಜವಾಗಿದೆ. ಹಚ್ಚ ಹಸಿರು ಬೆಟ್ಟ ಗುಡ್ಡಗಳಿಂದ ಕೂಡಿದ ಸುಂದರ ವಯನಾಡು ಈಗ ನರಕವಾಗಿದೆ. ಎಲ್ಲೆಲ್ಲೂ ಮೃತದೇಹಗಳು ಚೆಲ್ಲಾಪಿಲ್ಲಿಯಾಗಿವೆ. ಶವಗಳ ರಾಶಿ ಎಲ್ಲೆಡೆ ಕಾಣುತ್ತಿದೆ. ಹಲವು ಎಚ್ಚರಿಕೆ ಗಂಟೆಯನ್ನು ಮನುಷ್ಯ ನಿರ್ಲಕ್ಷಿಸುತ್ತಿದ್ದಾನೆ ಎಂದು ಈ ವಿಡಿಯೋ ಇದೀಗ ಎಲ್ಲೆಡೆ ಚರ್ಚೆಯಾಗುತ್ತಿದೆ, ವೈರಲ್ ಆಗುತ್ತಿದೆ. ಈ ವ್ಯಕ್ತಿಯ ಮಾತುಗಳು ಅದೆಷ್ಟು ಸರಿ ಅಲ್ಲವೇ? ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗೆಳತಿ ನಯನ.